ಮಾಡ್ತಾರೋ ನೀನು ತರುಣ್ ನಿಂಗೆ ಓಕೆ ಮಾಡ್ದ, ತರುಣ್ ನಿಂಗೆ ಯಾರೋ ಸೆಲೆಕ್ಟ್ ಮಾಡ್ದ ಅನ್ನೋದಕ್ಕಿಂತ ಮುಂಚೆ ಇವರೆಲ್ಲರೂ ತರುಣ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ಸೊ ಇವ್ರು ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಹೊರತು ನಾನೇನು ಅಚೀವ್ಮೆಂಟ್ ಬಂದಲ್ಲ. ಅದು ನನ್ನ ಟೆಕ್ನಿಷಿಯನ್ಸು, ನನ್ನ ಆ್ಯಕ್ಟರ್ಸ್ ಬಗ್ಗೆ ಎಲ್ಲ ನಾನು ಹಿಂದೆ ಎಲ್ಲ ಮಾತಾಡಿದ್ದೀನಿ. ಇವ್ರ ಬಗ್ಗೆ ಒಂದಂತೂ ಹೇಳ್ತೀನಿ, ತುಂಬ ಶ್ರಮಪಟ್ಟು ತುಂಬ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ. ಅದು ನಾನು ಜಗಪತಿ ಬಾಬು ಸರ್ ಆಗಿರಲಿ, ಕಿಶೋರ್ ಸರ್, ನಾಗಾಭರಣ ಸರ್ ಎಲ್ಲ ಸಹಕಾರರು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವ್ರ ಪಾತ್ರನ ಪ್ರೀತಿನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನ್ನ ತಂಡ ಆಗಿರ್ಬೋದು, ನರಸಿಂಹಣ್ಣ ಆಗಿರ್ಬೋದು, ನಮ್ಮ ರಾಮು, ಸೂರಜ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾರೆ. ತುಂಬ ಟಫ್ ಇದ್ದಂಥ ಒಂದು ಸಿನಿಮಾ ಇದು. ನೈಟ್ ಶೂಟಿಂಗು, ಫಾರೆಸ್ಟು, ನಿಮಗೆ ಅಂದ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು. ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ. ನಾನು ಬರೀ ಮಾರಲ್ ಸಪೋರ್ಟೇ ಈ ಸಿನಿಮಾಗೆ ಮಾಡಿದ್ದೀನಿ. ಅದರ್ವೈಸ್ ಇಟ್ ಇಸ್ ಟೋಟಲಿ ಪುನೀತದು ಸಿನಿಮಾ ಇದು. ಅವನ ಕನಸು, ಅವನ ಮಗು ಇದು. ಇವತ್ತು ಅವನೇನು ವೇದಿಕೆ ಮೇಲೆ ನಿಂತ್ಕೊಂಡು ಎಮೋಷ್ನಲ್ ಆಗಿ ಮಾತಾಡ್ದ, ಇದು ಅವನು ಹಾನೆಸ್ಟಿ ಅಷ್ಟೇ. ಇಡೀ ಸಿನಿಮಾ ಆ ಥರನೇ. ಅವ್ರ ವೈಫ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿದಾಗ ನನಗೆ ಅನಿಸಿದ್ದು, ಬಹುಶಃ ಇದು ಸಿಂಬಾಲಿಕಲಿ ಏನು ಹೇಳುತ್ತೆ ಅಂತಂದರೆ, ನೀವು ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ, ಇದು ಖಂಡಿತವಾಗ್ಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರಾ ನೀವು. ಏಳು ಮಲೆ ಅನ್ನೋ ಸಿನಿಮಾ ಅದೇ ಹೇಳುತ್ತೆ. ಲವ್ ಇಸ್ ಅಲ್ಟಿಮೇಟ್, ಲವ್ ಎ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವೇನು ಹೇಳ್ತೀವಿ, ಅದನ್ನು ಹೇಳೋವಂಥ ಒಂದು ಸಿನಿಮಾ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ, ಥ್ರಿಲ್ಲರ್ ಫಿಲಮ್ಸ್ ಒಂದಷ್ಟು ಬಂದಿದೆ. ಆದರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮು ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದ್ದೀವಿ. ಎಡ್ಜ್ ಆಫ್ ದಿ ಸೀಟ್, ನೀವು ಅಲ್ಲೊಂದು ಪ್ರೀತಿ ನಿಮಗೆ ಒಂದು ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿನ ತುದಿಲಿ ಕೂತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ. 2 ಗಂಟೆ 10 ನಿಮಿಷ ಒಂದು ಸಿನಿಮಾ ಇದು. ಒಂದು ಫಾಸ್ಟ್ ಪೇಸಲ್ಲಿರುತ್ತೆ. ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಥಿಯೇಟ್ರಿಂದ ಆಚೆ ಬಂದಾಗ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗುತ್ತೆ ಅಂತ ನಾನು ತುಂಬ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಈ ಸೆಪ್ಟೆಂಬರ್ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. 2025 ನನಗೆ ಸ್ಪೋರ್ಟ್ಸ್ ಭಾಳ ಇಷ್ಟ, ಕ್ರಿಕೆಟ್ ಅಂದರೆ ಭಾಳ ಇಷ್ಟ, ಅಣ್ಣಂಗೆಲ್ಲ ಗೊತ್ತು. ಸೊ ಆ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಓಪನರ್ಸ್ ಬಂದು ಆಟ ಆಡಿದ್ದಾರೆ. ಅದು ಅವತಾರ ಪುರುಷ ಆಗಿರ್ಬೋದು, ಮಾದೇವ ಆಗಿರ್ಬೋದು, ಯುದ್ಧಕಾಂಡ ಆಗಿರ್ಬೋದು, ಅವರೆಲ್ಲ ಓಪನರ್ಸ್ ಥರ ಬಂದು ಒಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು. ಮಿಡ್ಲ್ ಆರ್ಡ್ರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಮತ್ತೆ ಎಂಡ್ ಆಫ್ ದಿ ಇಯರ್ಗೆ ಪವರ್ ಹಿಟ್ಟರ್ಸ್ ಅಂತ ಹೇಳ್ತೀವಿ, ಬಂದು ಒಂದು ಇಡೀ ಗೇಮ್ನ ಚೇಂಜ್ ಮಾಡ್ತಾರೆ. ಲಾಸ್ಟ್ 20 ಓವರ್ ಇರ್ಬೇಕಾದ್ರೆ ಬಂದು ಮ್ಯಾಜಿಕ್ ಮಾಡಿಬಿಡ್ತಾರೆ ಪವರ್ ಹಿಟ್ಟರ್ಸ್ ಅಂತ. ಬರೀ 6 4 ಹೊಡಿತಾರೆ. ಆ ಥರ ನೆಕ್ಸ್ಟ್ ಇದೆ ನಮಗೆ. KD ಇದೆ, ಪ್ರೇಮ್ ಸರ್ ಅವ್ರದ್ದು KD ಇದೆ. 45 ಅಂತ ಶಿವಣ್ಣ, ಉಪ್ಪಿ ಸರ್, ರಾಜ್ ಬಿ ಶೆಟ್ಟಿ ಅವ್ರು 45 ಇದೆ. ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ. ಡೆವಿಲ್ ಅದು ಇದೆ. ಸೊ ಪವರ್ ಹಿಟ್ಟರ್ಸ್ ಇದ್ದಾರೆ ನಮಗೆ. ಇನ್ನು ಲಾಸ್ಟ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆ ಕಾಂತಾರ 2 ಇದೆ. ಸೊ ಪವರ್ ಹಿಟ್ಟರ್ಸ್ಗಳು ಅಲ್ಲಿದ್ದಾರೆ. ಮಿಡ್ಲ್ ಆರ್ಡ್ರು ಚೆನ್ನಾಗಿ ಒಂದು 25 ಓವರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು.